2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಬಂಟ್ವಾಳ ತಾಲೂಕಿನ 2 ಸರ್ಕಾರಿ ಶಾಲೆಯಲ್ಲಿ ಶೂನ್ಯ ದಾಖಲಾತಿಯಾಗಿದ್ದು 2 ಶಾಲೆಗಳು ಮುಚ್ಚುವ ಭೀತಿಯನ್ನ ಎದುರಿಸುತ್ತಿದೆ ಎಂಬ ಆತಂಕವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಬಂಟ್ವಾಳ ತಾಲೂಕಿನ ಎಲಿಯನಡುಗೋಡು ಹಾಗೂ ನೆರಳಕಟ್ಟೆ ಎಲ್ಪಿ ಶಾಲೆಗಳು ಯಾವುದೇ ದಾಖಲಾತಿ ಇಲ್ಲದೆ ಶೂನ್ಯವಾಗಿದೆ. 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಮಕ್ಕಳಿಲ್ಲದೆ ಇದೀಗ ಶಾಲೆ ಮುಚ್ಚುವ ಹಂತದಲ್ಲಿದೆ. ಕನ್ನಡ ಮತ್ತು ಸರ್ಕಾರಿ ಶಾಲೆ ಉಳಿಸಬೇಕು ಎಂಬ ಕೂಗು ಒಂದೆಡೆಯಿಂದ, ಇನ್ನೊಂದೆಡೆಗೆ ಇಂಗ್ಲಿಷ್ ಭಾಷೆಯ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಮತ್ತು ಅವಕಾಶ ನೀಡಬೇಕು ಎಂದು ಹೋರಾಟಗಳ ನಡುವೆ ಖಾಸಗಿ ಪ್ರಾಬಲ್ಯಕ್ಕೆ ಜಿಲ್ಲೆಯ ಸುಮಾರು 20 ಶಾಲೆಗಳು ಶೂನ್ಯ ದಾಖಲಾತಿಯಲ್ಲಿದೆ. ಶಾಲೆ ಪ್ರಾರಂಭವಾಗಿ ದಿನ 20 ಕಳೆದರೂ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಇಲ್ಲದೆ ಶೂನ್ಯವಾಗಿರುವ ಶಾಲೆಗಳ ಸ್ಥಿತಿ ಕೊನೆಗೆ ಬೀಗ ಹಾಕುವಂತೆ ಸರ್ಕಾರದ ಆದೇಶ. ಇದು ಬಹಳ ಕಳವಳಕಾರಿ ಸಂಗತಿಯಾಗಿದೆ ಎಂದು ಹೇಳಲಾಗ್ತಿದೆ. ಸರ್ಕಾರ ಈ ಬಾರಿ ಸರ್ಕಾರಿ ಶಾಲೆಯ ದಾಖಲಾತಿ ಹೆಚ್ಚಿಸಲು ದಾಖಲಾತಿ ಆಂದೋಲನ ಎಂಬ ಯೋಜನೆಯನ್ನ ಜಾರಿಗೆ ತಂದಿತ್ತು. ಆದರೆ ಆಂದೋಲನದ ಭಾಗವಾಗಿ ಕೂಡ ತಾಲೂಕಿನ 2 ಶಾಲೆಗಳು ಶೂನ್ಯವಾಗಿವೆ ಎಂಬ ವಿಚಾರ ಆತಂಕವನ್ನ ಹೆಚ್ಚಿಸಿದೆ.